ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಪ್ರಪಂಚದಲ್ಲಿರುವಂತಹ ಹುಲಿಗಳ ಜನಸಂಖ್ಯೆಯ 75% ಹುಲಿಗಳು ಭಾರತದಲ್ಲಿ ಇರುವುದು ನಮ್ಮ ಹೆಮ್ಮೆಯ ವಿಚಾರ. ಇತ್ತೀಚಿನ ಹುಲಿ ಗಣತಿಯ ಪ್ರಕಾರ ಭಾರತದಲ್ಲಿ 3682 ಹುಲಿಗಳಿದ್ದರೆ ಮಧ್ಯಪ್ರದೇಶ್ 785 ಹುಲಿಗಳೊಂದಿಗೆ ಮೊದಲ ಸ್ಥಾನ ಹಾಗೂ ಕರ್ನಾಟಕ 563 ಹುಲಿಗಳೊಂದಿಗೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಹುಲಿಗಳಲ್ಲಿ ಜೆನೆಟಿಕ್ ಮ್ಯುಟೇಷನ್ನಿಂದಾಗಿ ಕೆಲವೊಮ್ಮೆ ಅವುಗಳ ಮೈಬಣ್ಣದಲ್ಲಿ ಬದಲಾವಣೆಗಳು ಕಾಣಬರುತ್ತವೆ. ಅವು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಹುಲಿಗಳಲ್ಲಿ ತುಂಬ ರೇರ್ ಆಗಿ ಕಾಣಸಿಗುವಂತಹ ವೆರೈಟಿ ಅಂದರೆ ಅದು ಬ್ಲ್ಯಾಕ್ ಟೈಗರ್ಸ್. ಇವು ನೋಡೋದಕ್ಕೆ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಿರೋದಿಲ್ಲ, ನಾರ್ಮಲ್ ಹುಲಿಗಳ ಥರನೇ ಇರ್ತವೆ, ಆದರೆ ಸ್ವಲ್ಪ ಬ್ಲ್ಯಾಕ್ ಸ್ಟ್ರೈಪ್ಸ್ ಜಾಸ್ತಿ ಇರ್ತವೆ. ಈ ಹುಲಿಗಳು ಬಿಳಿ ಅಥವಾ ಗೋಲ್ಡನ್ ಮೈಬಣ್ಣದ ಮೇಲೆ ಡಿಸ್ಟಿಂಕ್ಟಿವ್ ಡಾರ್ಕ್ ಕಪ್ಪು ಪಟ್ಟಿಗಳ ಪ್ಯಾಟರ್ನ್ಗಳನ್ನು ಹೊಂದಿರ್ತವೆ. ಈ ಹುಲಿಗಳ ಕಂಡೀಷನ್ಗೆ ಸೂಡೋಮೆಲನಿಸಮ್ ಅಂತ ಅಂತಾರೆ. ವಿಜ್ಞಾನಿಗಳು 2017ರಿಂದ ಮೊದಲನೇ ಬಾರಿಗೆ ಈ ಹುಲಿಗಳ ಈ ರೀತಿಯ ಚರ್ಮದ ಪ್ಯಾಟರ್ನ್ನ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಮತ್ತು ಈ ಸಂಶೋಧನೆಯಿಂದ ವಿಜ್ಞಾನಿಗಳಿಗೆ ತಿಳಿದು ಬಂದಿದ್ದು ಏನು ಅಂದರೆ, ಒಂದು ಸಿಂಗಲ್ ಜೀನ್ ಮ್ಯುಟೇಷನ್, ಅದು ಟ್ರಾನ್ಸ್ ಮೆಂಬ್ರೈನ್ ಅಮೈನೋಪೆಪ್ಟಿಡೇಸ್ ಕ್ಯೂ, ಇದನ್ನು ಟ್ಯಾಗ್ ಪೆಪ್ ಅಂತಲೂ ಕರೀತಾರೆ. ಈ ಒಂದು ಸಿಂಗಲ್ ಜೀನ್ ಮ್ಯುಟೇಷನ್ ಹುಲಿಗಳಲ್ಲಿ ಈ ಸೂಡೋಮೆಲನಿಸ್ಟಿಕ್ ಕಂಡೀಷನ್ಗೆ ಕಾರಣ ಆಗಿರುತ್ತೆ. ಇನ್ನು ಹುಲಿಗಳಲ್ಲಿ ಜೆನೆಟಿಕ್ ಮ್ಯುಟೇಷನ್ನಿಂದ ಕಂಡುಬರುವಂತಹ ಇತರ ಕಂಡೀಷನ್ಗಳು ಯಾವ್ಯಾವು ಅಂತ ನೋಡೋದಾದರೆ, ಅದರಲ್ಲಿ ಬಿಳಿ ಹುಲಿಗಳು, ಅದರಲ್ಲಿ ಪಟ್ಟೆಗಳು ಇಲ್ದಿರುವಂತಹ ಹುಲಿಗಳು ಇರ್ತವೆ, ಮತ್ತು ಗೋಲ್ಡನ್ ಕಲರ್ ಹುಲಿಗಳು, ಮತ್ತು ಸೂಡೋಮೆಲನಿಸ್ಟಿಕ್ ಕಂಡೀಷನ್. ಇದರಲ್ಲಿ ಬಿಳಿ ಹುಲಿಗಳು ಕೂಡ ಸೂಡೋಮೆಲನಿಸ್ಟಿಕ್ ಕಂಡೀಷನ್ನ ಹೊಂದಿರ್ತವೆ. ಈ ಬಿಳಿ ಹುಲಿಗಳಲ್ಲಿ SLC45A2 ಅನ್ನುವಂತಹ ಒಂದು ಜೀನ್ನ ಮ್ಯುಟೇಷನ್ನಿಂದಾಗಿ ಅವು ಬಿಳಿ ಬಣ್ಣನ ಹೊಂದಿರ್ತವೆ. ಇನ್ನು ಗೋಲ್ಡನ್ ಟೈಗರ್ಸ್ಗಳಲ್ಲಿ ವೈಡ್ ಬ್ಯಾಂಡ್ ಲೋಕಸ್ ಅನ್ನುವಂತಹ ಒಂದು ಜೀನ್ ಮ್ಯುಟೇಷನ್ನಿಂದಾಗಿ ಇವು ಗೋಲ್ಡನ್ ಕಲರಲ್ಲಿ ಕಾಣಿಸ್ತವೆ. ಇನ್ನು ಬಿಳಿ ಹುಲಿಗಳಲ್ಲಿ ಸ್ನೋ ವೈಟ್ ಅಂದರೆ ಹಿಮ ಬಣ್ಣದಲ್ಲಿ ಇರುವಂತಹ ಹುಲಿಗಳಲ್ಲಿ ಮತ್ತು ಪಟ್ಟೆಗಳೇ ಇಲ್ಲದಿರುವಂತಹ ಕಂಡೀಷನ್ಗೆ ವೈಡ್ ಬ್ಯಾಂಡ್ ಅನ್ನೋ ಲೋಸೈ ಜೀನ್ ಮ್ಯುಟೇಷನ್ ಕಾರಣ ಆಗಿರುತ್ತೆ. ಇನ್ನು ಬೂದು ಬಣ್ಣದ ಹುಲಿಗಳಲ್ಲಿ TYRP1 ಅನ್ನಂತಹ ಜೀನ್ಗಳು ಈ ಮ್ಯುಟೇಷನ್ಗೆ ಕಾರಣ ಆಗಿರುತ್ತೆ. ಒಂದು ಹುಲಿ ಮರಿಗೆ ತನ್ನ ಪೇರೆಂಟ್ಸ್ಗಳಿಂದ ಅವುಗಳ ಜೀನ್ಸ್ನ 2 ಪ್ರತಿಗಳು ಬಂದಿರ್ತವೆ. ಇದರಲ್ಲಿ ಡಾಮಿನೆಂಟ್ ಜೀನ್ಸ್ಗಳು ಆಬ್ಸೆಂಟ್ ಇದ್ದಾಗ ಅದರಲ್ಲಿರುವಂತಹ ರಿಸೆಸಿವ್ ಜೀನ್ಸ್ಗಳು ಹುಲಿಮರಿಗಳ ಚರ್ಮದ ಮೈಬಣ್ಣವನ್ನು ಡಿಸೈಡ್ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮತ್ತು ಇವು ನಾರ್ಮಲ್ ಆಗಿರೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಅಪಿಯರೆನ್ಸ್ನ ತೋರಿಸ್ತವೆ. ರಿಸೆಸಿವ್ ಸೂಡೋಮೆಲನಿಸಮ್ ಜೀನ್ಗಳನ್ನು ಹೊಂದಿರುವಂತಹ 2 ವಯಸ್ಕ ನಾರ್ಮಲ್ ಪಟ್ಟೆಗಳ ಪ್ಯಾಟರ್ನ್ಗಳನ್ನು ಹೊಂದಿರುವಂತಹ ಹುಲಿಗಳು ಜೊತೆಗೆ ಬ್ರೀಡ್ ಮಾಡಿದಾಗ 4ರಲ್ಲಿ 1 ಬಾರಿ ಈ ಸೂಡೋಮೆಲನಿಸಮ್ ಟೈಗರ್ಗಳು ಹುಟ್ಟುವ ಒಂದು ಅವಕಾಶ ಇರುತ್ತದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಪೂರ್ತಿಯಾಗಿ ಕಪ್ಪು ಬಣ್ಣವನ್ನು ಹೊಂದಿರುವಂತಹ ಹುಲಿಗಳು ಅಂದರೆ ಮೆಲನಿಸ್ಟಿಕ್ ಕಂಡೀಷನ್ ಹೊಂದಿರುವಂತಹ ಹುಲಿಗಳು ಇದುವರೆಗೂ ಎಲ್ಲೂ ಕೂಡ ದಾಖಲಾಗಿರುವುದಿಲ್ಲ. ಅದು ವೈಲ್ಡಲ್ಲಾಗಲಿ ಅಥವಾ ಕ್ಯಾಪ್ಟಿವ್ ಕಂಡೀಷನಲ್ಲಾಗಲಿ ಎಲ್ಲೂ ಕೂಡ ದಾಖಲಾಗಿರುವುದಿಲ್ಲ. ಸೂಡೋಮೆಲನಿಸ್ಟಿಕ್ ಟೈಗರ್ಸ್ಗಳು 2007ರಿಂದಲೂ ಭಾರತದ ಸಿಮಿಲಿಪಾಲ್ ಟೈಗರ್ ರಿಸರ್ವ್ಸ್ನಲ್ಲಿ ಕ್ಯಾಮ್ರಾ ಟ್ರ್ಯಾಪ್ಸ್ನಲ್ಲಿ ನೈಸರ್ಗಿಕವಾಗಿ ಕಂಡುಬಂದಿರುತ್ತವೆ. ಈ ಹುಲಿಗಳು ಒರಿಸ್ಸಾದ ಮಯೂರ್ಭಂಜ್ ಅನ್ನುವಂಥ ಡಿಸ್ಟಿಕ್ನಲ್ಲಿ ಇರುವಂತಹ ಟೈಗರ್ ರಿಸರ್ವ್ಸ್ನಲ್ಲಿ ಮಾತ್ರ ಕಂಡುಬರುತ್ತವೆ. ಹಾಗಾಗಿ ಒರಿಸ್ಸಾ ಸರ್ಕಾರವು ಈ ಹುಲಿಗಳು ಇರುವಂತಹ ಜಾಗಗಳಲ್ಲಿ ಸಫಾರಿಯನ್ನು ಓಪನ್ ಮಾಡಿ ಅಲ್ಲಿನ ಪ್ರವಾಸೋದ್ಯಮವನ್ನು ಹೆಚ್ಚಿಸಿಕೊಡೋ ಕಡೆ ಗಮನಹರಿಸಿದೆ. ಇದನ್ನು ಹೊರತುಪಡಿಸಿದರೆ ಸೂಡೋಮೆಲನಿಸ್ಟಿಕ್ ಟೈಗರ್ಸ್ಗಳು ಭಾರತದ 3 ಝೂಗಳಲ್ಲಿ ಕಂಡುಬರುತ್ತವೆ. ಯಾವುವು ಅಂತ ನೋಡೋದಾದರೆ ಭುವನೇಶ್ವರ್ನ ನಂದನ್ಕನನ್, ಚೆನ್ನೈನಲ್ಲಿ ಇರುವಂತಹ ಅಗ್ರಿನಾರ್ ಅನ್ನಾ ಝೂಲಾಜಿಕಲ್ ಪಾರ್ಕ್ ಮತ್ತು 3ನೇದಾಗಿ ರಾಂಚಿಯಲ್ಲಿ ಇರುವಂತಹ ಭಗವಾನ್ ಬರ್ಸಾ ಬಯೋಲಾಜಿಕಲ್ ಪಾರ್ಕ್. ಈ 3 ಝೂನಲ್ಲಿ ಇರುವಂತಹ ಹುಲಿಗಳಿಗೆ ಸಿಮಿಲಿಪಾಲ್ನಲ್ಲಿ ಇರುವಂತಹ ಹುಲಿಗಳೊಂದಿಗೆ ಆನ್ಸಿಸ್ಟರ್ ಲಿಂಕ್ ಇರುವುದು ತಿಳಿದು ಬಂದಿರುತ್ತದೆ. ಇಡೀ ಭಾರತದಲ್ಲಿ ಇರುವುದು ಕೇವಲ 13 ಕಪ್ಪು ಹುಲಿಗಳು ಅಂತ ಅಂದಾಜಿಸಲಾಗಿದೆ. ಇವುಗಳಲ್ಲಿ ಕೆಲವು ಹುಲಿಗಳು ತಮ್ಮ ಸರಹದ್ದಿನ ಕಾದಾಟ ಅಂದರೆ ಟೆರಿಟೋರಿಯಲ್ ಫೈಟ್ಗಳಲ್ಲಿ ಕಾದಾಡಿ ಗಾಯಗೊಂಡು ಪ್ರಾಣ ಬಿಟ್ಟಿರ್ತವೆ. ಇತ್ತೀಚೆಗೆ ಒರಿಸ್ಸಾದಲ್ಲಿ ಕೆಲವೊಂದು ಬೇಟೆಗಾರರು ಸಿಮಿಲಿಪಾಲ್ನಲ್ಲಿರುವಂತಹ ಕಪ್ಪು ಹುಲಿಗಳನ್ನು ಬೇಟೆಯಾಡಿ ಅದರ ಚರ್ಮವನ್ನು ಅಕ್ರಮವಾಗಿ ಸಾಗಿಸುವಾಗ ಸಿಕ್ಕಿಬಿದ್ದಿರ್ತಾರೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಸಮಿತಿಯ ವರದಿಯ ಪ್ರಕಾರ 2024ರಲ್ಲಿ ಹುಲಿಗಳ ಸಾವಿನ ಪ್ರಮಾಣ 2023ಕ್ಕೆ ಹೋಲಿಸಿದರೆ 37% ಕಡಿಮೆಯಾಗಿರುವುದು ಕಂಡುಬಂದಿರುತ್ತದೆ. ದೇಶದಲ್ಲಿಯೇ ಬೆರಳೆಣಿಕೆಯಲ್ಲಿ ಮಾತ್ರ ಕಾಣಸಿಗುವಂಥ ಈ ಮೆಲನಿಸ್ಟಿಕ್ ಟೈಗರ್ಸ್ಗಳ ಸಂತತಿ ವೃದ್ಧಿಯಾಗೋದಕ್ಕೆ ಕಳ್ಳಬೇಟೆ ಮತ್ತು ಆವಾಸ ಸ್ಥಾನ ನಾಶಗಳು ಬಹಳ ದೊಡ್ಡ ತೊಂದರೆ ಉಂಟು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಹುಲಿಗಳು ಭಾರತದ ಶೌರ್ಯ ಹಾಗೂ ಧೈರ್ಯದ ಪ್ರತೀಕವಾಗಿರುತ್ತವೆ ಮತ್ತು ಇವು ಸ್ವರ್ಗದಂತಿರುವಂತಹ ಈ ಪ್ರಕೃತಿಯ ಸಂರಕ್ಷಕರಾಗಿರುತ್ತವೆ ಮತ್ತು ಇವುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.